ನೋಡ್ರಿ, ನೀವೇನು ಹೇಳಿದ್ರು ನಾ ಕೇಳೋದಿಲ್ಲ. ನಿಮ್ಮ ಪ್ರಶ್ನೆಗೆ ನೀವೇ ಬೇಕಾದಂಥದ್ದೆಲ್ಲ ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಅದಕ್ಕೆಲ್ಲ ಏನು ಪ್ರಯೋಜನ ಇಲ್ಲ. ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಎಲ್ಲರಿಗೂ ಆಸೆ ಇರ್ತದೆ, ಮಂತ್ರಿ ಆಗಬೇಕು ಅಂತ ಆಸೆ ಇರ್ತದೆ, ದೊಡ್ಡ ದೊಡ್ಡ ಬೋರ್ಡ್ ಬೇಕು ಅಂತ ಆಸೆ ಇರ್ತದೆ. ಕಾಂಗ್ರೆಸ್ ಪಕ್ಷ ಒಂದು ರೆಕಗ್ನಿಷನ್ಗೆ ಕೆಲವರಿಗೆಲ್ಲ ನಾವು ಗುರುತಿಸಿದೀವಿ. ತಿರ್ಗಾ ರೊಟೇಷನ್ ಆಗ್ತದೆ. 2 ವರ್ಷ ಮಾತ್ರ ಅಂತ ಹೇಳಿದೀವಿ. 2 ವರ್ಷ ಆದಮೇಲೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದೀವಿ. ಏನು ನಾವು ಕಾಂಗ್ರೆಸ್ ಪಕ್ಷ ಸೇವೆ ಮಾಡೋರಿಗೆ ಏನು ಕೊಟ್ಟರು ಸೇವೆ ಮಾಡ್ಬೋದು. ಅದರಿಂದ ಯಾರು ಏನು ಗಾಬರಿ ಮಾಡ್ಕೊಳ್ಬೇಕಾಗಿಲ್ಲ. ಇನ್ನ 100 ಜನ ವರ್ಕರ್ಸ್ಗೆ ಅವಕಾಶ ಮಾಡಿಕೊಡೋಂಥ ಒಂದು ವ್ಯವಸ್ಥೆನ ನಾವು ಮಾಡಿದೀವಿ. ಈಗ ಫಸ್ಟ್ ಲೈನ್ 39 ಮಾಡಿದೀವಿ, ತಿರ್ಗಾ ಇನ್ನೊಂದು 39 ಆಗ್ತದೆ. ಇನ್ನು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು, ಕೆಲವೆಲ್ಲ ಬ್ಲಾಕ್ ಅಲ್ಲಿ ದುಡಿದಂತವರು, ಕಾರ್ಯಕರ್ತರು ಎಲ್ಲರೂ ಕೂಡ ಇನ್ನ ಮಾಡಬೇಕಾಗಿದೆ. 39 ಜನ ಕಾರ್ಯಕರ್ತರಿಗೆ ಯಾವಾಗ ಅನೌನ್ಸ್ ಆಗ್ಬೋದು ಸರ್? ಕಾರ್ಯಕರ್ತರ ವಿಚಾರದಲ್ಲಿ ಯಾಕೋ ಗೊಂದಲ ಇದೆ ಅಂತ ಕಾಣಿಸ್ತಿದೆ ಸರ್. ಯಾಕಂದ್ರೆ ನಿಮ್ಗೆ ಗೊಂದಲ ಇರಬೇಕು. ನೀವು ನೀವು ಕೂಡ ಪರಮೇಶ್ವರ್ ಎಲ್ಲ ನಮ್ಮ ಗಮನಕ್ಕೆ ಪಡೆದಿಲ್ಲ ಅಂತ ಕಾರ್ಯಕರ್ತರು ನೋಡಿ, ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಏನೇನು ಕೊಟ್ಟಿರಬೇಕು ಉತ್ತರ ಕೊಟ್ಟಿದ್ದಾರೆ. ಅದೊಂದು ಪ್ರೊಸೀಜರ್ ಇದೆ, ಆಯ್ತಾ. ಕಾಂಗ್ರೆಸ್ ಅಧ್ಯಕ್ಷರನ್ನ ನಾನು, ಮುಖ್ಯಮಂತ್ರಿಗಳು, ಜನರಲ್ ಸೆಕ್ರೆಟರಿ ಕೂತ್ಕೊಂಡು ಮಾತಾಡಿದ್ವಿ. ಎಲ್ಲರೂ ನಮಗೆ ಲೆಟರ್ಗಳು ಕೊಟ್ಟಿದ್ದಾರೆ. ಆ ಲೆಟರ್ ನಿಮಗೆ ನಾನು ತೋರಿಸಬೇಕಾದಿಲ್ಲ. ಎಲ್ಲರೂ ರೈಟಿಂಗ್ ಅಲ್ಲಿ ಯಾರ್ಯಾರು ಬೇಕು ಅಂತ ಹೆಸರುಗಳು ಕೊಟ್ಟಿದ್ದಾರೆ. ನಾವು ಕೆಲವರಿಗೆ ಎಲೆಕ್ಷನ್ ಸಂದರ್ಭದಲ್ಲಿ ಕೆಲವರಿಗೆಲ್ಲ ಮಾತು ಕೊಟ್ಟಿದ್ದು. ಎಲ್ಲರಿಗೂ ನಾವು ಹಾನರ್ ಮಾಡಿದ್ವಿ ಅಂತ ಹೇಳುದಿಲ್ಲ. ಎಲ್ಲಾ ಕ್ಷೇತ್ರದಲ್ಲೂ 2-3 ಜನ ಆಸ್ಪಿರೆಂಟ್ಸ್ ಇದ್ರು. ನಾವು ಕೆಲವ್ರಿಗೆ ಮಾಡಿದೀವಿ, ಇನ್ನು ಕೆಲವ್ರಿಗೆ ಮಾಡ್ತೀವಿ. ಬಹಳ ಲೇಟಾಗಿ ಮಾಡ್ತಿದ್ರು, ನಾವು ಬಹಳ ಜಲ್ದಿ ಮಾಡಿದೀವಿ. ಇನ್ನ ಬೇಕಾದಷ್ಟು ಹುದ್ದೆಗಳನ್ನು ಸೃಷ್ಟಿಸಿದ್ದೀವಿ. ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 100 ಜನ ಕಾರ್ಯಕರ್ತರಿಗೆ ಹಾಸ್ಪಿಟಲ್ ಕಮಿಟಿ, ಆಶ್ರಯ ಕಮಿಟಿ, ಆರಾಧನಾ ಕಮಿಟಿ, ಬಗರ್ಕುಂಪ್ ಸಾಗುವಳಿ ಕಮಿಟಿ, ಟ್ರಿಬ್ಯುನಲ್ಲು, ಮುನ್ಸಿಪಾಲಿಟಿ, ಹಿಂಗೆ 100 ಕೆವಿ ಕಮಿಟಿ, ನಮ್ಮ ಡ್ಯಾಮ್ಗಳ ಕಮಿಟಿ ಎಲ್ಲ ಕೂಡ ಮಾಡೋಂಥ ಬೇಕಾದಷ್ಟು ಅವಕಾಶ ಇದೆ. ನಾವೆಲ್ಲ ಮಾಡ್ತಾ ಇದ್ದೀವಿ. ಅದರಿಂದ ನೀವು ಮಾಧ್ಯಮದವ್ರು ಪಾಪ ನಿಮ್ಗೆ ಯಾಕೆ ಬೇಜಾರಲ್ಲಿದ್ದೀರೋ ನಂಗೆ ಅರ್ಥ ಆಗ್ತಾ ಇಲ್ಲ. ಕ್ರೀಡಾ ಪ್ರಾಧಿಕಾರದ ಅಧ್ಯಕ್ಷರು ಮಾಡಿದ್ದಾರೆ. ಕ್ರೀಡಾ ಪ್ರಾಧಿಕಾರದ ಸಚಿವರೇ ಅಧ್ಯಕ್ಷರಾಗಿರ್ತಾರೆ ನಿಮ್ ಬೈಲಾನೇ ಹೇಳುತ್ತೆ ಅಂತ ಇದ್ರೆ ಸೆಟಲ್ ಮಾಡ್ತೀವಿ ಬಿಡಿ. ಹಿಂದೆ ನಾವು ಮಾಡಿದ್ದು, ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ ಮಾಡಿದ್ದು, ಏನಾದ್ರು ಸ್ಮಾಲ್ ರೆಕ್ಟಿಫಿಕೇಶನ್ ಇದ್ರೆ ವಿ ವಿಲ್ ಸೆಟ್ ಇಟ್ ರೈಟ್. ನರೇಂದ್ರ ಸ್ವಾಮಿ ಪೆಂಡಿಂಗ್ ಉಳ್ಕಂತು ಅದು ರಾಜೀನಾಮೆ ಟೈಮ್ ಇದೆ, ಕೋರ್ಟಲ್ಲಿ ಇದೆ. ಆದ ತಕ್ಷಣ ನರೇಂದ್ರ ಸ್ವಾಮಿ ಅವ್ರದ್ದು ಮಾಡ್ತೀವಿ. ಶ್ರೀನಿವಾಸ್ ಮಾನೆಯವರ ಹೆಸರು ರೆಫರ್ ಆಗಿತ್ತು. ನಾನು ನಿಮ್ಮನ್ನ ಯಾರೊಬ್ಬರನ್ನ ಪ್ರೆಸ್ ಆಗಿ ತಗೋಬೇಕು ಅಂತ ಮಾಡಿದ್ದೀನಿ. ತಮ್ಮ ಹಿರಿಯ ಶಾಸಕರು ಶಾಮೂರ್ ಅವರು ರಾಘವೇಂದ್ರ ಅವರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ ಸರ್. ಶಿವಮೊಗ್ಗದಲ್ಲಿ ಏನ್ ಹೇಳಿ? ಸಂಸದರಾಗಿ ಮರು ಆಯ್ಕೆ ಮಾಡಿ ಅಂತ ಮನವಿ ಮಾಡಿದ್ದಾರೆ ಸರ್ ಶಾಮೂರ್ ಅವರು. ಕೆಲಸ ಮಾಡ್ತಾವ್ರೆ, ಅವ್ರನ್ನೇ ಆಯ್ಕೆ ಮಾಡಿ ಬಿಜೆಪಿ ಸಂಸದರನ್ನ ಮತ್ತೊಂದ್ಸರಿ ಗೆಲ್ಲಿಸಿ ಅಂತ ನಿಮ್ಮ ಪಕ್ಷದ ಹಿರಿಯ ಶಾಸಕರು ಮಾತಾಡಿದ್ದಾರೆ ಸರ್. ಹೌದಾ? ನನಗೆ ಗೊತ್ತಿಲ್ಲ, ನಾನು ಅದನ್ನ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ನೋಡ್ರಿ, ಈ ಸತಿ ಶಿವಮೊಗ್ಗ ನಾವು ಗೆಲ್ತೀವಿ, ಇಷ್ಟು ಮಾತ್ರ ನಾನು ಹೇಳ್ತೀನಿ. ಪ್ರಬಲ ಅಭ್ಯರ್ಥಿ ಇದೆ ಸರ್. ಜಗದೀಶ್ ಶೆಟ್ಟರ್ ಅವರು ಒಂದು ಕರೆ ಕೊಟ್ಟಿದ್ದಾರೆ, ಗೆಲ್ಲೋ ಮೂಲಕ ಕಾಂಗ್ರೆಸ್ನ ನಿರ್ನಾಮ ಮಾಡಿ ಅಂತ ಇಂದು ಕಾರ್ಯಕ್ರಮದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು, ಬಿಜೆಪಿನ ನಿರ್ನಾಮ ಮಾಡಿ ಕಾಂಗ್ರೆಸ್ ಗೆಲ್ಸಂತ ಕೆಲಸ ಮಾಡಬೇಕು ಅಂತ ಹಿಂದೆ ಹೇಳಿಕೆ ಕೊಟ್ಟಿದ್ರು. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.